126ನೇ ಮುಂಗಾರು ಹಂಗಾಮಿನ ನೀರಾವರಿ ಸಲಹಾ ಸಮಿತಿಯ ಸಭೆಯಲ್ಲಿ ನಮ್ಮೆಲ್ಲ 4 ಜಿಲ್ಲೆಯ ಶಾಸಕರ ಒಂದು ಚರ್ಚೆ ಆಯಿತು. ಕೃಷಿ ಇಲಾಖೆ ಅಧಿಕಾರಿಗಳು, ರೈತ ಮುಖಂಡರು, ಎಲ್ಲ ಶಾಸಕರು ಎಲ್ಲರ ಜೊತೆಗೆ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ವಿ. ಇವತ್ತಿನಿಂದನೇ ನೀರನ್ನು ಬಿಡುವಂತ ಕೆಲಸವನ್ನ ಮಾಡ್ತೀವಿ. ತುಂಗಭದ್ರಾ ಎಡದಂಡೆ ಕಾಲುವೆ ಇವತ್ತಿಂದ ಸ್ಟಾರ್ಟ್, 11ನೇ ತಾರೀಕಿಂದ ನವೆಂಬರ್ 11ನೇ ತಿಂಗಳ ಅಂದ್ರೆ 4100 ಕ್ಯೂಸೆಕ್ಸ್ನಂತೆ 90 ದಿನಗಳವರೆಗೆ ನೀರನ್ನು ಕೊಡುವಂತ ಕೆಲಸವನ್ನ ಮಾಡ್ತೀವಿ. ತುಂಗಭದ್ರಾ ಬಲದಂಡೆ ಅಲ್ಲೇ 1200 ಕ್ಯೂಸೆಕ್ಸ್ನಂತೆ 90 ದಿವಸ ಕೊಡುವಂಥದ್ದು. ತುಂಗಭದ್ರಾ ಬಲದಂಡೆ ಕೆಳಮಟ್ಟದ ಕಾಲುವೆಗೆ ಅಲ್ಲಿ 90 ದಿವಸ 650 ಕ್ಯೂಸೆಕ್ಸ್, ಮತ್ತು ರಾಯಬಸವಣ್ಣ ಅಲ್ಲಿ 90 ದಿವಸ 180 ಕ್ಯೂಸೆಕ್ಸ್. ತುಂಗಭದ್ರಾ ಎಡದಂಡೆ ಮೇಲ್ಮಟ್ಟದ ಕಾಲುವೆ ಅಲ್ಲೇ 25 ಕ್ಯೂಸೆಕ್ಸ್ನಂತೆ 90 ದಿವಸವರೆಗೂ ಅದನ್ನ ಕೊಡುವಂತ ಕೆಲಸ. ಅದರ ಜೊತೆಗೆ ನದಿಗೆ 11ನೇ ತಾರೀಕಿಂದ, ನಾಳಿಂದ, ಇವತ್ತಿಂದ ಸ್ಟಾರ್ಟ್ ಅಂದ್ರೆ ನಾಳೆ ದಿವಸದ ಇಟ್ಕೊಂಡು 500 ಅಂತೆ ಕೆರೆ ಮುಖಾಂತರ, ಯಾವುದೋ ನಮ್ಮ ಗುಡ್ಲಕ್ಕೆ ಆ ಕೆರೆ ಮುಖಾಂತರ ನದಿಗೆ ಕನಿಷ್ಠ 500. ಅದು ಆದ್ಮೇಲೆ ನಮಗೆ ನಿಜವಾಗ್ಲೂ ವಾಸ್ತವ ಸತ್ಯ 98 ಕ್ಯೂಸೆಕ್ಸ್. ಈ ಸದ್ಯ ನಮ್ಮ ಹತ್ರ ಇರೋದು 82 TMC. ನಾವು ಮುಂದಿನ ಬೋರ್ಡ್ನಲ್ಲಿ ನಿರ್ಧಾರ ಆಗೋದು, CWS ಬೋರ್ಡ್ನಲ್ಲಿ ನಿರ್ಧಾರ ಆಗಿದ್ದು ನಮ್ಮ ಡ್ಯಾಮಿಗೆ 98 ಕ್ಯೂಸೆಕ್ಸ್ ಬರ್ತಂತ ಅವರು ಎಕ್ಸ್ಪೆಕ್ಟ್ ಮಾಡಿದ್ದಾರೆ. TMC 98 TMC. ಅದರ ಲೆಕ್ಕದ ಪ್ರಕಾರ ನಾವು ಇದನ್ನು ಹಂಚಿಕೆಯನ್ನು ಮಾಡಿದ್ದೀವಿ. ಇದು ಅದರ ಜೊತೆಗೆ ಇನ್ನೂ ನಮಗ ಕೆಲವೊಂದಿಷ್ಟು ಕೆನಾಲ್ಗಳಿಗೆ ನೀರು ಶಾರ್ಟೇಜ್ ಆಗುತ್ತೆ. HLC ಇರ್ಬೋದು, LLC ಇರ್ಬೋದು, ಮತ್ತು ಲೆಫ್ಟ್ ಬ್ಯಾಂಕ್ ಇರ್ಬೋದು. ಅದಕ್ಕೆ ಮುಂದಿನ ತಿಂಗಳ ಸೇಮ್ 11, 9 ಸೆಪ್ಟೆಂಬರ್ ತಿಂಗಳೊಳಗೆ, ಸೆಪ್ಟೆಂಬರ್ ತಿಂಗಳೊಳಗೆ ಮತ್ತೆ ICC ಮೀಟಿಂಗ್ ಅನ್ನು ಕರಿತೀವಿ. ಅಂದ್ರೆ ವಾಸ್ತವ ಸತ್ಯ ನಮ್ಮ ಸ್ಥಿತಿಗತಿಗಳನ್ನ ನೋಡಿ 90 ದಿವಸಕ್ಕಿಂತ ಹೆಚ್ಚಿಗಾಗುತ್ತೋ ಏನು ಇದಾಗುತ್ತೋ ಅನ್ನೋದ್ರ ಬಗ್ಗೆ, ಅದ್ರ 90 ದಿವಸ ಅಂತೂ ಪರ್ಫೆಕ್ಟ್ ಆಗಿ ಕೊಡ್ತೀವಿ ಅಂತ ವಿಶ್ವಾಸದಿಂದಲೇ ಇವತ್ತು ಮೀಟಿಂಗ್ ಅನ್ನು ನದಿಗೆ 2,500 ಕ್ಯೂಸೆಕ್ಸ್. ಎಷ್ಟು ದಿವಸ 3, 4, 5 ದಿವಸ ನದಿಗೆ. ಇವನ್ನ ಇಷ್ಟು ಇವತ್ತ ಡಿಸಿಷನ್ ಆಗಿದೆ. ಬಹಳಷ್ಟು ಮಂದಿ ರೈತರು, ನಮ್ಮ ಶಾಸಕರು ಕೆಲವು ಒಳ್ಳೆ